ವೀಕ್ಷಕರೇ, ಇದು ಸೋಷಿಯಲ್ ಸೈಟ್ಗಳ ಯುಗ. ಇವತ್ತು ಸಾಮಾಜಿಕ ಜಾಲತಾಣ ನಮ್ಮನ್ನ ಆಳ್ತಿವೆ. ಈ ಸಾಮಾಜಿಕ ಜಾಲತಾಣಗಳ ಹಾವಳಿ ಹಾಗೂ ಇವುಗಳ ವಿಪರೀತದ ಹುಚ್ಚು ನಮ್ಮ ಬದುಕನ್ನ ಹೇಗೆ ಸರ್ವನಾಶ ಮಾಡ್ತಿದೆ ಎಂಬುದನ್ನ ಈ ಒಂದು ಘಟನೆ ನಿಮಗೆ ತಿಳಿಸುತ್ತೆ. ಇದು ನಡೆದದ್ದು ರಾಜಸ್ಥಾನದ ಜೈಪುರದಲ್ಲಿ. ವೀಕ್ಷಕರದು 2020 ಜನವರಿ 19ನೇ ತಾರೀಕು. ಈ ನಗರದ ನಿವಾಸಿಯಾದಂಥ ಸೈನಾ ಮಂಗಳಾನಿ ಎಂಬ ಯುವತಿ ತನ್ನ ಪತಿ ಜೊತೆ ಅವತ್ತು ಹೊರಟವಳು ಮತ್ತೆ ಹಿಂದಿರುಗಿ ಬರಲೇ ಇಲ್ಲ. ಆಕೆ ನಂಬರ್ಗೆ ಕರೆ ಮಾಡಿದಾಗ ಅದು ಸ್ವಿಚ್ ಆಫ್ ಅಂತ ಕೇಳ್ಬರುತ್ತೆ. ಆಕೆ ಸುಳಿವು ಎಲ್ಲೂ ಕೂಡ ಸಿಗದೇ ಇದ್ದಾಗ ಆಕೆಯ ಕುಟುಂಬಸ್ಥರು ಸಹಜವಾಗಿ ಗಾಬರಿಯಾಗಿ ಎಲ್ಲ ಕಡೆ ಹುಡುಕಿ ತಮಗೆ ಪರಿಚಯವಿದ್ದಂತ ಎಲ್ಲರ ಬಳಿ ಆಕೆ ಕುರಿತು ವಿಚಾರಿಸ್ತಾರೆ. ಆಕೆ ತನ್ನ ಮುದ್ದಾದ ಮಗು ಹಾಗೂ ಮನೆಯವರನ್ನ ಬಿಟ್ಟು ಎಲ್ಲಿ ಹೋಗಿದ್ದಾಳೆ ಅಂತ ಆಕೆಯ ಪೋಷಕರು ಚಿಂತಿತರಾದ್ರು. ಅವರು ಆಕೆ ಪತಿ ಅನ್ಸಾರಿಗೆ ಕರೆ ಮಾಡಿದಾಗ ಅವನು ಕೂಡ ತನಗೆ ಈ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ದ. ಯಾರ ಬಳಿ ಕೇಳಿದ್ರು ಕೂಡ ಅವರು ತಮಗೆ ಗೊತ್ತಿಲ್ಲ ಅಂತಾನೆ ಹೇಳಿದಾಗ ಪೋಷಕರು ಈಗ ವಿಧಿ ಇಲ್ಲದೆ ಪೊಲೀಸರ ಬಳಿ ಹೋಗಿ ಈ ಬಗ್ಗೆ ದೂರನ್ನ ಕೊಟ್ಟಿದ್ರು. ಅವರ ದೂರನ್ನ ಪರಿಗಣಿಸಿದಂತ ಪೊಲೀಸ್, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನವಿದೆಯಾ ಅಥವಾ ನೈನಾ ಯಾರ ಜೊತೆನಾದ್ರೂ ಜಗಳಾಡಿದ್ಲ ಅಥವಾ ಆಕೆಗೆ ಯಾರಾದ್ರೂ ಧಮಕಿ ಹಾಕಿದ್ರ, ಜೀವ ಬೆದರಿಕೆ ಇತ್ತ ಅಂತ ಕೇಳಿದ್ರು. ಆಗ ನೈನಾಳ ಪೋಷಕರು ತಮ್ಮ ಮಗಳ ಪತಿಯಾದಂತ ಆಯಸ್ ಅನ್ಸಾರಿಯ ಕಡೆ ಕೈ ತೋರಿಸ್ತಾ, ನನಗೆ ನಮ್ಮ ಅಳಿಯನ ಮೇಲೆ ಅನುಮಾನ ಇದೆ, ನೀವು ದಯವಿಟ್ಟು ಆತನನ್ನ ಕರೆಸಿ ವಿಚಾರಣೆ ಮಾಡಿ ಅಂತ ಹೇಳಿದ್ರು. ನಂತರ ಪೊಲೀಸ್ ಅವರನ್ನ ಮನೆ ಕಳಿಸಿ ಈ ಒಂದು ಕೇಸ್ನ ತನಿಖೆಯನ್ನ ಶುರು ಮಾಡೋದಿಕ್ಕೆ ತಕ್ಷಣ ಆ ಅನ್ಸಾರಿಗೆ ಕರೆ ಮಾಡಿ ಸ್ಟೇಷನ್ಗೆ ಕರೆಸಿ ವಿಚಾರಣೆಯನ್ನ ನಡೆಸಿದ್ರು. ನಿನ್ನ ಪತ್ನಿ ನೈನಾ ಎಲ್ಲಿ ಅಂತ ಕೇಳಿದಾಗ ಅವತ್ತು ಸಂಜೆವರೆಗೂ ಅವಳು ನನ್ ಜೊತೆನೇ ಇದ್ಲು, ಆದ್ರೆ ಸಂಜೆ ಬಳಿಕ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಅವಳ ನಿಗೂಢ ಕಣ್ಮರೆಯಿಂದಾಗಿ ನಾನು ಕೂಡ ಗಾಬರಿಯಾಗಿದ್ದೀನಿ. ಅವಳನ್ನ ಎಲ್ಲ ಕಡೆ ಹುಡುಕಿ ಸಾಕಾಗಿ ಹೋಗಿದೆ. ಇನ್ನೂ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಅವನು ಅವ್ರಿಗೆ ತಿಳಿಸಿದ್ದ. ಅವನಿಗೆ ಬೇರೇನೂ ಪ್ರಶ್ನೆ ಮಾಡದಂತ ಅವರು ಅವನನ್ನ ಸರಿ ಹೋಗುವಂತ ಕಳಿಸ್ಕೊಟ್ಟಿದ್ರು. ಈಗ ಅವರು ನೈನಾಳ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನ ಆಕೆಗೆ ಗೊತ್ತಿರುವಂತ ಕೆಲವರಿಂದ ಸಂಗ್ರಹಿಸೋದಕ್ಕೆ ಶುರು ಮಾಡ್ತಾರೆ. ಈಕೆ ಮೂಲ ಹೆಸರು ಸೈನಾ ಮಂಗಳಾನಿ. ಅನ್ಸಾರಿಯನ್ನ ಕೈ ಹಿಡಿದ ನಂತರ ಆಕೆ ರೇಷ್ಮಾ ಅನ್ಸಾರಿ ಅಂತ ಬದಲಾಗಿದ್ಲು. ನೋಡೋದಕ್ಕೆ ಸುಂದರವಾಗಿದ್ದಂತ ನೈನಾ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯಳಾಗಿದ್ಲು. ಅವಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯ ಶೋಕಿ ಇತ್ತು. ಫೇಸ್ಬುಕ್ ನಲ್ಲಿ ಪಾಪ್ಯುಲರ್ ಆಗಿದ್ದಂತ ನೈನಾಗೆ ಅಲ್ಲಿ ಸುಮಾರು 6,000ದಷ್ಟು ಫಾಲೋವರ್ಸ್ಗಳು ಇದ್ರು. ಆಕೆ ಅದರಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನ ಆಗಾಗ ಅಪ್ಲೋಡ್ ಮಾಡ್ತಾನೆ ಇದ್ಲು. ಈಕೆ ಬಳಿ ಒಂದು ಸ್ಕೂಟಿ ಕೂಡ ಇತ್ತು. ಅದನ್ನ ಚಲಾಯಿಸಿಕೊಂಡು ಈಕೆ ಆಗಾಗ ತನ್ನ ಸ್ನೇಹಿತರ ಬಳಿಗೆ ಹೋಗಿ ಸಮಯವನ್ನ ಕಳೆದು ಬರ್ತಾ ಇದ್ಲು. ಸೈನಾಳ ಕಾಲೇಜ್ ನ ಚೆಕ್ ಮಾಡದಂತ ಪೊಲೀಸರು ಅಲ್ಲೇನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕಾಡಿದ್ರು. ಅವ್ರಿಗೆ ಮರುದಿನ ಒಂದು ಅನಾಮಿಕ ಕರೆ ಬಂದಿತ್ತು. ಅದರಲ್ಲಿ ದೂರದ ದೇವಸ್ಥಾನವೊಂದರ ಬಳಿ ಯುವತಿಯೊಬ್ಬರ ಶವ ಇದೆ ಅಂತ ಯಾರೋ ಅವರಿಗೆ ಮಾಹಿತಿ ಕೊಟ್ಟಿದ್ರು. ಪೊಲೀಸ್ ಈ ಮಾಹಿತಿಯ ಜಾಡನ ಹಿಡಿದು ತಕ್ಷಣ ಆ ಒಂದು ಸ್ಥಳಕ್ಕೆ ಬಂದಾಗ ಅಲ್ಲಿ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಯುವತಿಯೊಬ್ಬಳ ದೇಹ ಬಿದ್ದಿರೋದು ಪತ್ತೆಯಾಗುತ್ತೆ. ಆ ಶವದ ಮುಖದ ಗುರುತು ಕೂಡ ಸಿಗದ ರೀತಿಯಲ್ಲಿ ಅದನ್ನ ಹತ್ಯೆ ಮಾಡಿದವರು ಅದನ್ನ ವಿರೂಪಗೊಳಿಸಿದ್ರು. ಹತ್ಯೆ ಮಾಡಿದ ಬಳಿಕ ಆಕೆ ಗುರುತು ಸಿಗದೇ ಇರಲಿ ಅಂತ ಅವರು ಈ ರೀತಿ ಮಾಡಿದ್ದು ಸ್ಪಷ್ಟವಾಗಿತ್ತು. ಈ ಒಂದು ಶವ ಸಿಕ್ಕ ಸ್ಥಳದ ಸುತ್ತನೇ ಒಂದು ಸ್ಕೂಟಿ ಕೂಡ ಸಿಕ್ಕಿತ್ತು. ಪೊಲೀಸರಿಗೆ ಅನುಮಾನ ಬಂದು ತಕ್ಷಣ ನೈನಾಳ ಪೋಷಕರಿಗೆ ಕರೆ ಮಾಡಿ ಅಲ್ಲಿಗೆ ಕರೆಸ್ಕೊಂಡ್ರು. ಅಲ್ಲಿಗೆ ಬಂದ ಅವರು ಆ ಶವದ ಮೇಲಿನ ಬಟ್ಟೆ ಹಾಗೂ ಆ ಸ್ಕೂಟಿ ಎಲ್ಲವನ್ನೂ ಕೂಡ ನೋಡಿ ಇದು ಖಂಡಿತವಾಗಿ ತಮ್ಮ ಮಗಳು ನೈನಾಳೆ ಅಂತ ಪೊಲೀಸರಿಗೆ ಆತಂಕದಲ್ಲಿ ತಿಳಿಸಿದ್ರು. ಅವರು ಈ ಒಂದು ಹತ್ಯೆಯನ್ನ ಈಕೆ ಪತಿ ಅನ್ಸಾರಿಯೇ ಮಾಡಿರುವಂತ ಸಾಧ್ಯತೆ ಹೆಚ್ಚು. ಕಾರಣ ಇತ್ತೀಚೆಗೆ ಇವರಿಬ್ಬರ ನಡುವೆ ಅಷ್ಟು ಹೊಂದಾಣಿಕೆ ಇರಲಿಲ್ಲ. ಹೀಗಾಗಿ ಅವನ ಮೇಲೆ ತನಿಖೆ ನಡೆಯಲಿ ಅಂತ ಅವರು ಆಗ್ರಹಿಸಿದ್ರು. ಪೊಲೀಸರು ಈಗ ಈ ಅನ್ಸಾರಿಯ ಕಾಲ್ ಲಿಸ್ಟ್ ಹಾಗೂ ಅವನ ಚಲನವಲನ ಇದ್ದಂತ ಸಿಸಿಟಿವಿ ಫುಟೇಜ್ ಇವೆಲ್ಲವನ್ನೂ ಕೂಡ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದ್ರು. ನಂತರ ಈ ಅನ್ಸಾರಿಯನ್ನ ಕರೆಸಿ ವಿಚಾರಣೆಗೆ ಮುಂದಾದ್ರು. ಮೊದಲು ಅವನು ಅದೇ ಹಳೆ ರಾಗವನ್ನ ಹಾಡೋದಕ್ಕೆ ಶುರು ಮಾಡಿದ್ದ. ನಂತರ ಪೊಲೀಸರ ಬಳಿ ಇದ್ದಂತ ಸಾಕ್ಷಿಗಳ ಬಗ್ಗೆ ಗೊತ್ತಾಗಿ ಕೊನೆಗೆ ಆಕೆಯನ್ನ ಹತ್ಯೆ ಮಾಡಿದ್ದು ತಾನೇ ಅಂತ ಆತ ಒಪ್ಕೊಂಡಿದ್ದ. ತಾನೇಕೆ ಅವಳನ್ನ ಹತ್ಯೆ ಮಾಡದೆ ಎಂಬುದರ ಹಿನ್ನೆಲೆ ಹಾಗೂ ಅದಕ್ಕಿದ್ದಂತ ಮೋಟಿವ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡದಂತ ಅನ್ಸಾರಿ ಈ ರೀತಿ ಹೇಳಿದ್ದ. ಈ ಅನ್ಸಾರಿ ತನ್ನ ತಂದೆ ತಾಯಿಯ ಜೊತೆ ಜೀವಿಸ್ತಿದ್ದ. ಗ್ರಾಜುಯೇಷನ್ ಮುಗಿದ ಬಳಿಕ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದಂತ ಅವನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯನಾಗಿದ್ದ. ಅವನು ಕೂಡ ಒಂದು ಫೇಸ್ಬುಕ್ ಖಾತೆ ಇತ್ತು. ಅಲ್ಲಿಯೇ ಅವನು ಈ ನೈನಾಳನ್ನ ಮೊದಲ ಬಾರಿಗೆ ನೋಡಿದ ತಕ್ಷಣ ಆ ಸ್ಫುರದ್ರೂಪಿ ಯುವತಿಯ ಮೇಲೆ ಇವನಿಗೆ ಮನಸ್ಸಾಗುತ್ತೆ. ಅವನು ಅವಳ ಫೇಸ್ಬುಕ್ ಫೋಟೋಗೆ ಒಂದು ಲೈಕ್ ಅನ್ನು ಕೊಟ್ಟು ಅವಳಿಗೆ ಸ್ನೇಹ ವಿನಂತಿಯನ್ನ ಕಳುಹಿಸಿದ್ದ. ಆ ಸ್ನೇಹ ವಿನಂತಿಯನ್ನ ಅಂಗೀಕಾರ ಮಾಡದಂತಹ ಈ ನೈನಾ ಕೂಡ ಅವನ ಡಿಪಿಗೆ ಒಂದು ಲೈಕ್ ಅನ್ನ ಕೊಟ್ಟಿದ್ಲು. ನಿಧಾನವಾಗಿ ಇಬ್ಬರ ನಡುವೆ ಚಾಟಿಂಗ್ ಕೂಡ ಶುರುವಾಯಿತು. ಮುಂದೆ ಇಬ್ರು ಕೂಡ ಒಂದೇ ಫೈನಾನ್ಸ್ ಕಂಪನಿಗೆ ಕೆಲಸಕ್ಕೆ ಜಾಯ್ನ್ ಆದ್ರು. ಫೇಸ್ಬುಕ್ ನಲ್ಲಿ ಪರಸ್ಪರ ಪರಿಚಯ ಇದ್ದಂತ ಕಾರಣ ಕಚೇರಿಯಲ್ಲಿ ಇಬ್ರು ಕೂಡ ತಮ್ಮ ಗುರುತನ್ನ ಹಿಡಿದು ಸ್ನೇಹಿತರಾದ್ರು. ಕಚೇರಿಯಲ್ಲೂ ಕೂಡ ಮಾತನಾಡ್ತಾ ಮನೆಗೆ ಹೋದ್ಮೇಲೆ ತಡರಾತ್ರಿವರೆಗೂ ಚಾಟ್ ಮಾಡ್ತಾ ಇಬ್ಬರು ಕಾಲಹರಣವನ್ನ ಮಾಡ್ತಿದ್ರು. ಚಾಟಿಂಗ್ ಇಲ್ಲದೆ ಅವರ ದಿನ ಪ್ರಾರಂಭ ಆಗ್ತಾನೆ ಇರಲಿಲ್ಲ. ಇದರ ನಡುವೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹೊರಗೆ ಸುತ್ತಾಡೋದು, ಮೋಜು ಮಸ್ತಿ ಅಂತ ಏಕಾಂತದ ಎಂಜಾಯ್ಮೆಂಟ್ ಎಲ್ಲ ಕೂಡ ನಡೀತಾ ಇತ್ತು. ಇದೆಲ್ಲವನ್ನು ಕೂಡ ಅನ್ಸಾರಿ ತನ್ನ ಸೋದರಿಯೊಬ್ಬಳಿಗೆ ಹೇಳಿದ್ದ. ಆದ್ರೆ ಅವರ ವಿವಾಹಕ್ಕೆ ಒಂದು ದೊಡ್ಡ ಅಡ್ಡಿ ಇತ್ತು. ಈ ಅನ್ಸಾರಿ ಮುಸ್ಲಿಂ ಆಗಿದ್ರೆ ನೈನಾ ಹಿಂದೂ ಯುವತಿಯಾಗಿದ್ಲು. ಇವರಿಬ್ಬರ ಮದುವೆ ಹಾಗೂ ಸಂಸಾರ ಸಮಾಜದ ದೃಷ್ಟಿಯಲ್ಲಿ ಸಾಧ್ಯವಾಗುವಂತಿರಲಿಲ್ಲ. ಆದ್ರೆ ಇವರು ಒಬ್ಬರನ್ನೊಬ್ಬರು ತುಂಬಾ ಹಚ್ಕೊಂಡಿದ್ರು. 2017ರಲ್ಲಿ ಇಬ್ರು ಗಜಿಯಾಬಾದ್ಗೆ ಓಡ್ ಹೋಗಿ ಗುಟ್ಟಾಗಿ ಮದುವೆ ಕೂಡ ಆದ್ರು. ಅವರು ಮೊದಲು ಮಂದಿರದಲ್ಲಿ ಮದುವೆಯನ್ನ ಮಾಡಿಕೊಂಡ ಬಳಿಕ ಮಸೀದಿಯೊಂದಕ್ಕೆ ಹೋಗಿ ಅಲ್ಲೂ ಕೂಡ ನಿಖಾವನ್ನ ಮಾಡಿಕೊಂಡಿದ್ರು.
ಈ ಇಬ್ಬರ ಮದುವೆ ಅವರಿಬ್ಬರ ಮನೆಯವರಿಗೂ ಕೂಡ ಇಷ್ಟ ಇರದೆ ಹೋದ್ರು ಮಕ್ಕಳ ಮುಂದಿನ ಭವಿಷ್ಯ ಹಾಗೂ ಅವರ ಸುಖ ಸಂತೋಷಕ್ಕಾಗಿ ತಮ್ಮೊಳಗಿದ್ದಂತ ಆ ಅಸಮಾಧಾನವನ್ನ ನುಂಗ್ಕೊಂಡಿದ್ರು. ಈ ಕಡೆ ಅನ್ಸಾರಿ ಹಾಗೂ ನೈನಾ ಇಬ್ರು ಬೇರೊಂದು ಫ್ಲಾಟ್ ನಲ್ಲಿ ಜೀವಿಸೋದಿಕ್ಕೆ ಶುರು ಮಾಡಿದ್ರು. ಆರಂಭದಲ್ಲಿ ಎಲ್ಲ ಕೂಡ ಚೆನ್ನಾಗಿತ್ತು. ಈ ಮಧ್ಯ ನೈನಾ ಗರ್ಭಾವತಿ ಕೂಡ ಆಗಿದ್ಲು. ಆದ್ರೆ ಕ್ರಮೇಣ ಅವರ ಸಂಸಾರದಲ್ಲಿ ಬಿರುಕು ಮೂಡೋದಿಕ್ಕೆ ಶುರುವಾಯಿತು. ಈ ನೈನಾ ಮದುವೆಗೆ ಮುಂಚೆಯಿಂದನೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯಳಾಗಿದ್ಲು. ಈಗ ಮದುವೆ ನಂತರವೂ ಕೂಡ ಆಕೆ ಅಲ್ಲಿ ತನ್ನ ಫೋಟೋಸ್ ಹಾಗೂ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದದ್ದು ಅನ್ಸಾರಿಗೆ ಸರಿ ಕಾಣಲಿಲ್ಲ. ಯಾವ ಸೋಷಿಯಲ್ ಮೀಡಿಯಾ ಅವರನ್ನ ಈ ಹಿಂದೆ ಒಟ್ಟಿಗೆ ಬೆಸ್ತಿತ್ತು, ಈಗ ಅದೇ ಅವರ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿತ್ತು. ತಾನು ಈಕೆಯನ್ನ ಇದ್ರ ಮೂಲಕ ಪರಿಚಯ ಮಾಡ್ಕೊಂಡ ರೀತಿಯೇ ಬೇರೆ ಯಾರಾದ್ರೂ ಈಕೆಗೆ ಹತ್ರ ಆಗ್ತಾರಾ ಎಂಬ ಭಯ ಆತನಲ್ಲಿ ಕಾಡ್ತಿತ್ತು. ಅದಕ್ಕೆ ಪೂರಕ ಎನ್ನುವ ಹಾಗೆ ನೈನಾ ಸದಾ ತನ್ನ ಮೊಬೈಲ್ನಲ್ಲಿ ಮುಳುಗಿ ಹೋಗ್ತಾ ಇದ್ಲು. ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವಳ ಕಾಲಹರಣವನ್ನು ಗಮನಿಸ್ತಿದ್ದಂತ ಅನ್ಸಾರಿಗೆ ಅವಳು ಇನ್ಯಾರ ಮೇಲಾದ್ರೂ ಒಲವನ್ನ ಬೆಳೆಸ್ಕೊಂಡು ತನಗೆ ದ್ರೋಹ ಮಾಡಿ ಹೋಗಬಹುದು ಅಂತ ಆತನಿಗೆ ಹಗಲಿರುಳು ಭಯ ಕಾಡೋದಿಕ್ಕೆ ಶುರುವಾಗಿತ್ತು. ಅಂಥ ಅನಾಹುತ ಆಗುವ ಮೊದಲೇ ಈಕೆಗೆ ಎಚ್ಚರಿಸೋದು ಒಳ್ಳೆಯದು ಅಂತ ಅವನು ಅವಳಿಗೆ ಸಾಕಷ್ಟು ತಿಳಿ ಹೇಳ್ತಿದ್ದ. ನೋಡು, ನಾವಿಬ್ರು ಈಗ ಮದುವೆ ಆದವರು, ನಮಗೂ ಕೂಡ ಒಂದು ಮಗು ಇದೆ. ಈಗ ನಮ್ಮ ಗಮನ ಅದರ ಭವಿಷ್ಯ ರೂಪಿಸುವ ಕಡೆಗೆ ಇರಬೇಕು. ನೀನು ಈ ಸಾಮಾಜಿಕ ಜಾಲತಾಣಗಳ ಹವ್ಯಾಸವನ್ನ ಬಿಡು, ಅವುಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಅವನು ಎಷ್ಟು ಹೇಳಿದ್ರು ಕೂಡ ಈ ನೈನಾ ಅದಕ್ಕೆ ಒಪ್ಪಲೇ ಇಲ್ಲ. ಇದು ನನ್ನಿಷ್ಟ, ನನ್ನ ಈ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ನೀನು ಅಡ್ಡಿ ಮಾಡಬೇಡ ಅಂತ ಅವನ ಮಾತುಗಳನ್ನ ಧಿಕ್ಕರಿಸ್ತಾ ಇದ್ಲು. ಇದರಿಂದ ಅನ್ಸಾರಿ ಇನ್ನಷ್ಟು ಅಸಮಾಧಾನಿತನಾದ. ಅವನು ಒಮ್ಮೆ ಕೋಪದಿಂದ ಅವಳ ಮೊಬೈಲನ್ನ ಒಡೆದು ಹಾಕಿದ್ದ. ಪ್ರತಿ ಸಲವೂ ಕೂಡ ಹೀಗಾದಾಗ ನೈನಾ ಹೊಸ ಮೊಬೈಲನ್ನ ಖರೀದಿ ಮಾಡಿ ಮತ್ತೆ ಫೇಸ್ಬುಕ್ನಲ್ಲಿ ಸಕ್ರಿಯಳಾಗಿ ಮುಂದುವರಿತಾ ಇದ್ಲು. ಇದನ್ನೆಲ್ಲ ನೋಡ್ತಿದ್ದ ಅನ್ಸಾರಿಗೆ ಸಾಕಾಗಿ ಹೋಗಿತ್ತು. ಅವನು ಅವಳ ಮೇಲೆ ಇದೇ ವಿಷಯವಾಗಿ ಕೂಗಾಡೋದಿಕ್ಕೆ ಶುರು ಮಾಡಿದ್ದ. ಆಗ ನೈನಾ ತನ್ನ ಹಸುಗೂಸನ್ನ ಹಿಡಿದು ತವರು ಮನೆಗೆ ಹೋಗಿ ಅವನಿಗೊಂದು ಡಿವೋರ್ಸ್ ನೋಟಿಸ್ ಅನ್ನ ಕಳುಹಿಸಿದ್ಲು. ತಾನೇ ಇಷ್ಟಪಟ್ಟು ಒಲಿಸ್ಕೊಂಡು ಮದುವೆಯಾಗಿದ್ದಂತ ನೈನಾ ತನ್ನಿಂದ ಈ ರೀತಿ ದೂರ ಹೋಗ್ತಾಳೆ ಅಂತ ಈ ಅನ್ಸಾರಿ ಯೋಚಿಸಿರ್ಲಿಲ್ಲ. ಈ ಒಂದು ನೋಟಿಸ್ ಬಂದಾಗ ಅವನು ಹುಚ್ಚನೆ ಆಗಿ ಹೋಗಿದ್ದ. ಆದ್ರೂ ಕೂಡ ತನ್ನ ಕೋಪ ಮತ್ತು ಉದ್ವೇಗವನ್ನ ಕಡಿಮೆ ಮಾಡಿಕೊಂಡು ಅವರ ಮನೆಯವರ ಜೊತೆ ರಾಜಿಗೆ ನಿಂತ. ಆದ್ರೂ ಕೂಡ ನೈನಾಳ ಮನಸ್ಸು ಕರಗಲಿಲ್ಲ. ಈಗ ಅವನ ಸಹನೆ ಕಟ್ಟೆ ಹೊಡೆದು ಅದು ದುಷ್ಟ ಯೋಚನೆಯೊಂದಕ್ಕೆ ಮುಂದಾಗಿತ್ತು. ಅದರಂತೆಯೇ ಒಂದಿನ ನೈನಾಳ ಮನೆಗೆ ಹೋದಂತ ಅನ್ಸಾರಿ ಅವರ ಮನೆಯಲ್ಲಿ ಎಲ್ಲರ ಬಳಿ ಕ್ಷಮೆ ಕೇಳಿ ನೈನಾಳ ಜೊತೆ ಇನ್ಯಾವತ್ತೂ ತಾನು ಹಾಗೆ ನಡೆದುಕೊಳ್ಳಲ್ಲ, ತನಗಾಗಿ ಹಾಗೂ ತನ್ನ ಮಗುವಿಗಾದ್ರೂ ಆಕೆ ತನ್ನ ಜೊತೆ ಜೀವನ ಸಾಗಿಸ್ಬೇಕು ಅಂತ ಕೈ ಮುಗಿದು ಬೇಡ್ಕೊಂಡಿದ್ದ ಹಾಗೂ ಅವ್ರಿಗೆ ಮಾತನ್ನು ಕೂಡ ಕೊಟ್ಟಿದ್ದ. ಇದರಿಂದ ಈ ನೈನಾ ಮನಸ್ಸು ಸ್ವಲ್ಪ ಕರಗಿತ್ತು. ಆಗ ಅನ್ಸಾರಿ ಇಲ್ಲೇ ಹೊರಗಡೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬರೋಣ ಬಾ ಅಂತ ಅವಳನ್ನ ಕರೆದುಕೊಂಡು ಹೊರಟಿದ್ದ. ಮಗುವನ್ನ ಮನೆಯಲ್ಲೇ ಬಿಟ್ಟ ನೈನಾ ಅವನ ಜೊತೆ ಹೊರಟು ಹೋದ್ಲು. ಅವರಿಬ್ರು ಹೊರಗಡೆ ಹೋಗುವಾಗ ಸಹಜವಾಗೇ ಇದ್ರು. ಅವಳನ್ನ ಹೊರಗೆ ಕರೆದೊಯ್ದಂತ ಅನ್ಸಾರಿ ಹತ್ತಿರದ ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವಳಿಗೆ ಚಹಾ ಹಾಗೂ ಸ್ನಾಕ್ಸ್ ಅನ್ನ ಕೊಡಿಸಿದ್ದ. ಅದಾದ್ಮೇಲೆ ಅವಳನ್ನ ಹತ್ತಿರದ ಮಂದಿರಕ್ಕೂ ಕೂಡ ಕರೆದುಕೊಂಡು ಹೋಗಿದ್ದ. ಆದ್ರೆ ನೈನಾ ಆಗ್ಲೂ ಕೂಡ ತನ್ನ ಫೋನೊಂದಿಗೆ ಬ್ಯುಸಿ ಇದ್ಲು. ಆಕೆ ಯಾರ ಜೊತೆಯಲ್ಲೋ ಚಾಟ್ ಮಾಡ್ತಾ ಇದ್ದುದನ್ನ ಈ ಅನ್ಸಾರಿ ಗಮನಿಸಿದ್ದ. ಇದರಿಂದ ಕೋಪಗೊಂಡಂತ ಅವನು ಅವಳ ಮೊಬೈಲ್ ಅನ್ನ ಕಸ್ತು ಅದನ್ನ ಆ ರಾತ್ರಿಯ ಕತ್ಲಲ್ಲಿ ಎಲ್ಲೋ ಒಂದ್ ಕಡೆ ಎಸ್ತಿದ್ದ. ಫೋನ್ ಕಾಣದೇ ಇದ್ದಾಗ ಅವರಿಬ್ಬರ ನಡುವೆ ಮತ್ತೆ ಜೋರು ಜಗಳ ಏರ್ಪಡುತ್ತೆ. ತನ್ನ ಮಾತಿಗೆ ಬೆಲೆಯನ್ನ ಕೊಡದೆ ಎದುರುತ್ತರ ಕೊಟ್ಟಂತ ನೈನಾಳ ವರ್ತನೆ ಮೇಲೆ ಸಿಟ್ಟು ಹೆಚ್ಚಾಗಿ ಅನ್ಸಾರಿ ಅವಳಿಗೆ ಹೊಡೆದಿದ್ದ. ಆ ಒಂದು ಜಗಳದಲ್ಲಿ ಅವನ ದಾಳಿಗೆ ಸೋತಂತ ನೈನಾಳ ಜೀವ ಹಾರಿ ಹೋಗಿತ್ತು. ಇವಳ ಶವದ ಗುರುತು ಸಿಕ್ಕಿದ್ರೆ ಕಷ್ಟ ಅಂತ ಭಾವಿಸಿದಂತ ಅನ್ಸಾರಿ ಅಲ್ಲಿದ್ದಂತ ಒಂದು ಕಲ್ಲನ್ನ ತೆಗೆದುಕೊಂಡು ಅವಳ ಮುಖವನ್ನ ಅದರಿಂದ ವಿರೂಪಗೊಳಿಸಿದ್ದ. ನಂತರ ಆ ಸ್ಕೂಟಿಯನ್ನ ಆ ಮಂದಿರದ ಬಳಿ ಇದ್ದ ಪೊದೆಯ ನಡುವೆ ಮುಚ್ಚಿ ಅಲ್ಲಿಂದ ಹೊರಟು ಹೋಗಿದ್ದ. ಇದನ್ನೆಲ್ಲ ಕೇಳದಂತ ಪೊಲೀಸರು ಅವನನ್ನ ಬಂಧಿಸಿ ಕೋರ್ಟ್ಗೆ ಒಪ್ಪಿಸಿದ್ರು. ನಂತರ ಕೋರ್ಟ್ ಆತ ಮಾಡದಂತ ತಪ್ಪಿಗೆ 5 ವರ್ಷಗಳ ಕಠಿಣ ಸಜೆಯನ್ನ ಕೊಡುತ್ತೆ. ವೀಕ್ಷಕರೇ, ಇಲ್ಲಿ ಈ ನೈನಾಳ ಫೋನ್ ಹುಚ್ಚು ಅವಳ ಜೀವವನ್ನೇ ಬಲಿ ತೆಗೆದುಕೊಂಡಿತ್ತು. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.